ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಹೆಣ್ಣು ಮಕ್ಕಳಿಗೆ ಕೆಲವೊಂದು ಪ್ರವಚನಗಳನ್ನು ನೀಡಬೇಕೆಂತ ನಾನು ಈ ವಿಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ. ಹೆಣ್ಣು ಮಕ್ಕಳಿಗೆ ಕೆಲವೊಂದು ವಿಷಯಗಳನ್ನು ತಿಳಿಸಬೇಕು. ಆ ವಿಷಯಗಳ ಬಗ್ಗೆ ಕೆಲವರಿಗೆ ಅರಿತಿರೋರು ಇರುತ್ತಾರೆ, ಕೆಲವರು ಅರಿಯದೇ ಇರೋರು ಇರುತ್ತಾರೆ. ಅದರಿಂದಾಗಿ ನಾವು ಮನೆ ಹತ್ತಿರ 2-3 ಹೆಣ್ಮಕ್ಳು ಕೂತ್ಕೊಂಡಾಗ ಈ ವಿಷಯಗಳನ್ನು ಮಾತನಾಡಿದರು. ಆಗ ನಾನು ಅವರಿಗೆ ಉತ್ತರಗಳನ್ನು ನೀಡಿದೆ ಕೆಲವೊಂದು ವಿಷಯಗಳ ಬಗ್ಗೆ. ಆ ಉತ್ತರಗಳನ್ನು ನಾನು ಯಾಕೆ ಶೇರ್ ಮಾಡಬಾರ್ದು ಎಲ್ಲರಿಗೂ ಅಂತ ಹೇಳಿ ಈ ವಿಡಿಯೋವನ್ನು ನಾನು ಮಾಡಲಿದ್ದೇನೆ. ಈಗ ಈ ವಿಡಿಯೋವನ್ನು ನೋಡೋಣ. ನಾವು ಕುಳಿತುಕೊಂಡು ಮಾತನಾಡುವಾಗ ಒಬ್ಬ ಹೆಣ್ಣುಮಗಳು ಕಾಲುಂಗುರ ಕಾಲಿಗೆ ಇಟ್ಟಿರಲಿಲ್ಲ. ನಾನು ಕೇಳಿದೆ, ಯಾಕಮ್ಮ ಕಾಲುಂಗುರ ಇಟ್ಟಿರಲಿಲ್ಲ, ಯಾಕೆ ನೀನು ಹಾಕಲ್ಲ ಅಂತ ಕೇಳಿದೆ. ಅದರಿಂದಾಗಿ ಆ ಹೆಣ್ಣುಮಗಳು ಹೇಳಿದ್ಲು, ನಮ್ಮ ದೇವರಿಗೆ ಬೆಳ್ಳಿ ಒಡವೆ ಜಾಸ್ತಿ ಹಾಕ್ತಾರೆ, ಬೆಳ್ಳಿ ಕಿರೀಟನ ಕೂಡ ಹಾಕಿರ್ತಾರೆ. ಅದರಿಂದಾಗಿ ನಮ್ಮ ದೇವರಿಗೆ ಹಾಕಿರುವಂತಹ ಬೆಳ್ಳಿನ ನಾವು ಹಾಕಬಾರ್ದು ಅಂತ ಹೇಳಿ ನಮ್ಮ ಮನೆಗಳಲ್ಲಿ ಕಾಲು ಉಂಗುರ ಇಡುವುದಿಲ್ಲ ಅಂತ ಕಾಲುಂಗುರ ಇಡ್ತಾ ಇಲ್ಲ. ಮದುವೆಯಲ್ಲಿ ಮಾತ್ರ ಹಾಕಿದರೆ ಅದನ್ನು ತೆಗೆದು ಬಚ್ಚಿಟ್ಟಿದ್ದಾಳೆ ಆ ಹುಡುಗಿ, ಕಾಲಿಗೆ ಮಾತ್ರ ಹಾಕ್ತಾ ಇಲ್ಲ. ಆದರೆ ನಾನು ಕೇಳಿದೆ, ಮದುವೆಯಲ್ಲಿ ಮಾತ್ರ ಹಾಕಿದಾರಲ್ಲ, ಈಗ ಆವಾಗ ಹಾಕಿದ್ದು ಈಗಲೂ ಹಾಕ್ಕೋಬೋದಲ್ವಾ ಅಂತ ನಾನು ಕೇಳಿದರೆ, ಇಲ್ಲ ಮೇಡಮ್, ನಾವು ಮದುವೆಯಲ್ಲಿ ಮಾತ್ರ ಹಾಕ್ತಾರೆ, ಮತ್ತೆ ನಾವು ತೆಗೆದು ಬಚ್ಚಿಡಬೇಕು, ಅದನ್ನು ಹಾಕಂಗಿಲ್ಲ ಅಂತ ಹೇಳಿದ್ಳು. ಅದು ತಪ್ಪು ಅಂತ ನಾನು ಹೇಳಿದೆ. ನೋಡಮ್ಮ, ಬೆಳ್ಳಿ ಚಿನ್ನ ಪ್ರತಿಯೊಬ್ಬ ದೇವ್ರಿಗೂ ಕೂಡ ಹಾಕಿರ್ತಾರೆ. ಆದರೆ ಬೆಳ್ಳಿ ಚಿನ್ನ ಹಾಕದೇ ಇರುವಂತಹ ದೇವರುಗಳು ಯಾರು ಇದ್ದಾರೆ? ನಾವು ಚಿನ್ನವನ್ನು ಹಾಕಿರುವಂತಹ ದೇವರು ನಮ್ಮ ಮನೆಗಳಲ್ಲಿ ಪೂಜೆ ಮಾಡುತ್ತವೆ. ನಮ್ಮ ದೇವರೇ ಚಿನ್ನ ಹಾಕ್ಕೊಂಡಿರುವಂಥ ದೇವರು. ಆದ್ದರಿಂದ ನಾವು ಚಿನ್ನ ಹಾಕದಿರ ಇರೋಕ್ಕಾಗುತ್ತೆಯೇ? ಹಾಗೆಲ್ಲ ಹಾಕದಿರ ಇರಬಾರ್ದು. ಇದು ನಮ್ಮ ಸಂಪ್ರದಾಯಕ್ಕೆ ಕೆಟ್ಟದ್ದು. ಕಾಲುಂಗುರ ಹಾಕಿದ್ರೇ ಶ್ರೇಷ್ಠ ಅಂತ ಹೇಳಿದೆ. ಹೌದಾ ಮೇಡಮ್, ಹಾಗಾದರೆ ನಾನು ನಾಳೆಯಿಂದನೇ ಹಾಕ್ತೀನಿ. ಕ್ಲೀನಾಗಿ ತೊಳೆದುಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಾಳೆನೇ ಹಾಕ್ಕೊಳ್ತೀನಿ ಅಂತ ಹೇಳಿ ಮಾರನೇ ದಿನವೇ ಹಾಕಿಕೊಂಡ್ಲು. ಆಗ ಆ ಕಾಲುಂಗುರ ಕಾಲಿಗೆ ಹಾಕಿದಾಗ ಅಷ್ಟು ಅಲಂಕಾರವಾಗಿ ಇದ್ದಿದ್ದನ್ನು ಕೊಂಡು ನಾನು ತುಂಬ ಸಂತೋಷಪಟ್ಟೆ. ಮತ್ತು ಆ ಹುಡುಗಿ ಕೇಳಿದ್ಲು, ಮೇಡಮ್, ಎಲ್ಲರೂ ತಾಲಿನ ಒಳಗಡೆನೇ ಹಾಕ್ಕೋಬೇಕು, ಯಾಕೆ ಆಚೆ ಕಡೆ ಹಾಕ್ಕೋಬಾರ್ದು ಅಂತ ಹೇಳ್ತಾರಲ್ವ, ಯಾಕೆ ಆಚೆ ಕಡೆ ಹಾಕ್ಕೋಬಾರ್ದು? ತುಂಬಾ ಜನ ಆಚೆ ಕಡೆನೇ ಹಾಕ್ಕೊಳ್ತಾರೆ, ನಮ್ಮ ಕಡೆ ಒಳಗಡೆನೇ ಹಾಕ್ಕೊಳ್ಳಲ್ಲ. ಒಳಗಡೆ ಇಟ್ಕೊಂಡ್ರೆ ಯಾಕೆ ಬಚ್ಚಿಟ್ಕೊಂಡಿದ್ದೀಯ ತಾಲಿನ, ಆಚೆಗೆ ಹಾಕೋ ಅಂತ ನಮ್ಮ ಕಡೆ ಹೇಳ್ತಾರೆ. ಅದು ನಿಜಾನ ಸುಳ್ಳ ಅಂತ ಕೇಳಿದ್ಲು. ನಾನು ಹೇಳಿದೆ, ನೋಡಿಯಮ್ಮ, ತಾಳಿ ಅನ್ನೋದು ಒಂದು ಪವಿತ್ರವಾದಂಥದ್ದು. ತಾಳಿನ ಯಾರಿಗೂ ಕಾಣಿಸ್ತೀರ ಒಳಗಡೆ ಎದೆಗೇ ಇರಬೇಕು, ಅದಕ್ಕೆ ಒಳಗಡೆನೇ ಹಾಕ್ಕೊಂಡಿರಬೇಕು ಅಂತ ಹೇಳಿದೆ. ತಾಳಿ ನಿಂತಾಗ ಎದೆಗಿರಬೇಕು, ಬಗ್ಗಿದಾಗ ಹೊಕ್ಕಳ ತನಕ ಇರಬೇಕು ಅಂತ ನಮ್ಮ ಸಂಪ್ರದಾಯ ಇದೆ. ಆದಿನಿಂದ ಇದು ಬಂದಿರುವಂತಹ ಸಂಪ್ರದಾಯ. ಅದರಿಂದಾಗಿ ತಾಳಿನ ಒಳಗಡೆನೇ ಎದೆ ಹತ್ತಿರ ಹಾಕ್ಕೋಬೇಕು ಅಂತ ಇದು ಸಂಪ್ರದಾಯಬದ್ಧವಾಗಿ ಬಂದಿರುವಂಥದ್ದು ಆಗಿದೆ. ತಾಳಿನ ಯಾಕೆ ಎಲ್ಲರಿಗೂ ತೋರಿಸ್ಬಾರ್ದು ಅನ್ನೋದು ಕೆಲವರಿಗೆ ಅದು ಮನಸ್ಸಿಗೆ ಬರುತ್ತೆ. ಅದು ಯಾಕೆ ತಾಳಿನ ಎಲ್ಲರಿಗೂ ತೋರಿಸ್ಬಾರ್ದು ಅಂತಂದರೆ, ತಾಳಿ ಕಟ್ಟುವಾಗ ಸೂರ್ಯ, ಚಂದ್ರ, ತಂದೆ, ತಾಯಿ ಮತ್ತು ಅಲ್ಲಿ ಇರುವಂತಹ ದಂಪತಿಗಳಿಗೆ ಎಲ್ಲರಿಗೂ ತೋರಿಸಿ ತಾಳಿನ ಕಟ್ಟುತ್ತಾರೆ. ಯಾಕಂತಂದರೆ ದೊಡ್ಡವರ ಎಲ್ಲರ ದಂಪತಿಗಳ ಆಶೀರ್ವಾದನೂ ಆ ತಾಳಿಗೆ ಸಿಗಲಿ, ತಾಳಿ 100 ವರ್ಷ ಆ ತಾಳಿಗೆ
ಭಾಗ್ಯ ಬರಲಿ ಅಂತಂದು ಅದನ್ನು ಎಲ್ಲರಿಗೂ ತೋರಿಸಿ ತಾಳಿನ ಕಟ್ಟುತ್ತಾರೆ. ಅದರಿಂದಾಗಿ ತಾಳಿನ ಬೇರೆ ಯಾರಿಗೂ ತೋರಿಸಬಾರ್ದು. ಯಾಕಂತಂದರೆ ಗೊತ್ತಾಯ್ತಲ್ವೇ? ಅದರಿಂದ ತಂದೆ, ತಾಯಿ, ಗಂಡ ಮತ್ತು ಸೂರ್ಯ, ಚಂದ್ರ ಇಷ್ಟು 5 ಜನಕ್ಕೆ ಮಾತ್ರನೇ ತಾಳಿ ಕಾಣಬೇಕು ಹೊರತು ಬೇರೆಯವರಿಗೆ ತಾಳಿ ಕಾಣಬಾರದು. ಮತ್ತು ಅರಿಶಿನ ಕುಂಕುಮ ಕೊಡುವಾಗ ಹೆಣ್ಣು ಮಕ್ಕಳು ಒಬ್ಬರಿಗೆ ಎತ್ತುಕೊಂಡು ಬರುತ್ತಾರೆ. ಅರಿಶಿನ ಕುಂಕುಮ ಎಲ್ಲ, ಕಾಯಿ, ಹೂವು, ಹಣ್ಣು, ಒಂದು ಬ್ಲೌಸ್ ಪೀಸು, ಏನಾದರೂ ವಸ್ತ್ರ, ಉಡುಗೆ ಅಂಥದ್ದು ತೆಗೆದುಕೊಂಡು ಬಂದು ಕೊಡಲಿಕ್ಕೆ ಬರುತ್ತಾರೆ. ಆಗ ಬಂದಾಗ ಒಬ್ಬರಿಗೆ ಅರಿಶಿನ ಕುಂಕುಮ ಕೊಟ್ಟು ಮತ್ತೆ ಅವರಿಂದ ಇವರು ಕೂಡ ಈಸ್ಕೊಳ್ತಾರೆ. ಅದು ತಪ್ಪು. ಯಾಕಂತಂದರೆ ಕೊಟ್ಟು ಈಸ್ಕೊಳ್ಳೋದು ಒಂದು ಆಚಾರ ಅಲ್ಲವೇ ಅಲ್ಲ. ಈ ದಿನ ಯಾರಾದರೂ ಹೆಣ್ಣು ಮಗಳು ನಿಮ್ಮ ಮನೆಗೆ ಬಂದರೆ ಈ ದಿನ ಅವರಿಗೆ ಕೊಡಬೇಕು. ಎಷ್ಟು ಜನ ಬಂದರೂ ಕೂಡ ಅವರಿಗೆ ಕೊಡಬಹುದು. ಮತ್ತು ಅದೇ ದಿನವೇ ಅವರಿಂದ ನಾವು ಕೊಟ್ಟವರು ತೆಗೆದುಕೊಳ್ಳಬಾರದು. ಮತ್ತು ಯಾರನ್ನ ಅರಿಶಿನ ಕುಂಕುಮ ಕೊಡುವಾಗ ಈ ರೀತಿ ತಟ್ಟೆನ ಕೈಯಲ್ಲಿ ಇಟ್ಟುಕೊಂಡು ನಾವು ಅರಿಶಿನ ಕುಂಕುಮ ಕೊಡಬೇಕು. ಈ ಥರ ನೆಲದಲ್ಲಿ ಇಟ್ಟು ತೆಗೆದುಕೊಳ್ಳಿ ಅರಿಶಿನ ಕುಂಕುಮ ಅಂತ ಹೇಳಬಾರದು. ಇದು ಶ್ರೇಷ್ಠವಲ್ಲ. ಅದರಿಂದ ಕೈಯಲ್ಲಿ ನಾವು ಈ ರೀತಿ ಇಟ್ಟುಕೊಂಡೇ ಕೊಡಬೇಕು. ದೇವರಿಗೆ ಈ ರೀತಿ ಯೆಲ್ಲೋ ಕಲರ್ ಹೂವು ಅಂದರೆ ಅತಿ ಪವಿತ್ರವಾದಂತಹ ಕಲ್ಲರ್. ಮತ್ತು ಹೆಣ್ಣು ದೇವರಿಗೆ ನೋಡಿ ಈ ರೀತಿ ಕಲ್ಲರ್ ಅಂದರೆ ಪವಿತ್ರವಾದಂತಹ ಕಲ್ಲರ್ ಆಗಿದೆ ದೇವರಿಗೆ ಉಡಿಸೋದಕ್ಕೆ. ವಿಲೇದೆಲೆಯ ಎಲ್ಲ ಭಾಗಗಳಲ್ಲಿಯೂ ಶಿವನು ಅಂದರೆ ಆ ಪರಮೇಶ್ವರನು ವಾಸವಾಗಿರೋದರಿಂದ ಎಲ್ಲ ಶುಭ ಕಾರ್ಯಗಳಿಗೂ ಶ್ರೇಷ್ಠವಾಗಿದೆ ಈ ವಿಲೇದೆಲೆ. ವಿಲೇದೆಲೆಯ ತುದಿಯಲ್ಲಿ ಲಕ್ಷ್ಮೀ ನಿವಾಸವಾಗಿರುತ್ತಾಳೆ. ವಿಲೇದೆಲೆಯ ಬಲಭಾಗದಲ್ಲಿ ಬ್ರಹ್ಮದೇವನು ವಾಸವಾಗಿರುತ್ತಾನೆ. ವಿಲೇದೆಲೆಯ ಮಧ್ಯಭಾಗದಲ್ಲಿ ಸರಸ್ವತಿ ದೇವಿ ವಾಸವಾಗಿರುತ್ತಾಳೆ. ವಿಲೇದೆಲೆಯ ಎಡಭಾಗದಲ್ಲಿ ಪಾರ್ವತಿ ದೇವಿಯು ವಾಸವಾಗಿರುತ್ತಾಳೆ. ವಿಲೇದೆಲೆಯ ಸಣ್ಣ ಸಣ್ಣ ದಂಟಿನಲ್ಲೂ ಕೂಡ ಮಹಾವಿಷ್ಣುವು ವಾಸವಾಗಿರುತ್ತಾರೆ. ವಿಲೇದೆಲೆ ಹಿಂಭಾಗದಲ್ಲಿ ಚಂದ್ರದೇವತೆ ವಾಸವಾಗಿರುತ್ತಾಳೆ. ಈ ಕಾರಣಕ್ಕೆ ತಾಂಬೂಲ ಹಾಕಿಕೊಳ್ಳುವಾಗ ತುದಿಯನ್ನು ತೆಗೆಯಬೇಕಾಗುತ್ತದೆ. ತೊಟ್ಟಿನಲ್ಲಿ ಅಹಂಕಾರ ದೇವತೆ ಹಾಗೂ ದರಿದ್ರ ದೇವತೆ ಲಕ್ಷ್ಮೀ ನಿವಾಸವಾಗಿರುತ್ತಾಳೆ. ಆದ್ದರಿಂದ ವಿಲೇದೆಲೆ ತಿನ್ನುವಾಗ ಈ ತೊಟ್ಟನ್ನು ತೆಗೆದು ತಿನ್ನೋದು ವಾಡಿಕೆ. ತೆಗಿಲೇಬೇಕು ಆ ತೊಟ್ಟನ್ನು. ಆದ್ದರಿಂದ ವಿಲೇದೆಲೆಯ ಎಲ್ಲ ಭಾಗದಲ್ಲೂ ಪರಮೇಶ್ವರನ ವಾಸವಾಗಿದ್ದರಿಂದ ವಿಲೇದೆಲೆಯನ್ನು ಎಲ್ಲ ಶುಭ ಕಾರ್ಯಗಳಲ್ಲಿಯೂ ಉಪಯೋಗಿಸುತ್ತಾರೆ. ಅರಿಶಿನ ಕುಂಕುಮದ ಜೊತೆಗೆ ತೆಂಗಿನಕಾಯಿಯನ್ನು ಕೂಡ ಕೊಡುತ್ತಾರೆ ಹೆಣ್ಣು ಮಕ್ಕಳಿಗೆ. ಯಾಕಂತಂದರೆ ತಳದಲ್ಲಿ ಬ್ರಹ್ಮರೂಪಾಯ ಅಂದರೆ ಬ್ರಹ್ಮನಿರುತ್ತಾನೆ, ಮಧ್ಯದಲ್ಲಿ ವಿಷ್ಣು ರೂಪಿಣಿ ಇರುತ್ತಾಳೆ, ಗಜದಲ್ಲಿ ಅಂದರೆ ಜುಟ್ಟು ಇರೋ ಕಡೆ ಶಿವನು ಇರುತ್ತಾನೆ, ನೆಲೆಸಿರುತ್ತಾನೆ. ಆದ್ದರಿಂದ ಬ್ರಹ್ಮ, ವಿಷ್ಣು, ಶಿವ ಈ ಮೂವರು ಸೇರುವುದರಿಂದ ಆ ತೆಂಗಿನಕಾಯನ್ನು ಅತಿಶ್ರೇಷ್ಠ ಎಂದು ಹೇಳಲಾಗಿದೆ. ಮದುವೆಯಲ್ಲಿ ನವದಂಪತಿಗಳಿಗೆ ಅರುಂಧತಿ ನಕ್ಷತ್ರವನ್ನು ಯಾಕೆ ತೋರಿಸುತ್ತಾರೆ ಅಂತ ಕೇಳಿದರು ಇಬ್ಬರು ಹೆಣ್ಣು ಮಕ್ಕಳು ನನ್ನ ಹತ್ರ ಮಾತನಾಡುವಾಗ. ಅದಕ್ಕೆ ಈ ಉತ್ತರವನ್ನು ನಾನು ನೀಡಲಾಯಿತು. ಆ ಉತ್ತರ ನೋಡೋಣ. ನೋಡಿ, ಅರುಂಧತಿ ನಕ್ಷತ್ರ ಮೇಲೆ ಆಕಾಶದಲ್ಲಿ ಇರುತ್ತದೆ. ಅರುಂಧತಿ ನಕ್ಷತ್ರ ಅಂತಂದರೆ ವಸಿಷ್ಠರ ಹೆಂಡತಿ. ವಸಿಷ್ಠರು ಯಾರು ಈಗ ನೋಡೋಣ. ಸಪ್ತ ಋಷಿಗಳು ವಸಿಷ್ಠರು ಕೂಡ ಒಬ್ಬರು. ಸಪ್ತ ಋಷಿಗಳು ಯಾರು ಅಂತಂದರೆ ಕಶ್ಯಪ, ಅತ್ರಿ, ವಸಿಷ್ಠ, ಭಾರದ್ವಾಜ, ಗೌತಮ, ಜಮದಗ್ನಿ, ವಿಶ್ವಾಮಿತ್ರ. ಈ 7 ಜನ ಸಪ್ತ ಋಷಿಗಳಾಗಿದ್ದರು. ಇವರು ಬ್ರಹ್ಮನ ಪ್ರತಿನಿಧಿಗಳಾಗಿ
ಸೇವೆಯನ್ನು ಸಲ್ಲಿಸುತ್ತಿರುವವರು. ಈ ಬ್ರಹ್ಮಾಂಡದ ಸಕಲವನ್ನೂ ಅರಿತವರು. ಸಪ್ತ ಋಷಿಗಳು ಈ ಬ್ರಹ್ಮಾಂಡವನ್ನು ಸಕಲವನ್ನೂ ಅರಿಯಲು ಸಾಧ್ಯವಿಲ್ಲ. ಅಂಥದ್ದರಲ್ಲಿ ಸಕಲವನ್ನೂ ಅರಿತಿದ್ದರು ವಿಶ್ವಾಮಿತ್ರನು. ವಿಶ್ವಾಮಿತ್ರನು ಕೂಡ ಸಪ್ತಋಷಿಗಳಲ್ಲಿ ಒಬ್ಬರು. ಸಪ್ತಋಷಿಗಳಲ್ಲಿ ಒಬ್ಬರಾದ ಬ್ರಹ್ಮಧ್ವಜರು ಇವರು ದೇವಋಷಿ ಬ್ರಹ್ಮಪುತ್ರಿ ಮಗ. ಪಾಂಡವರ ಮತ್ತು ಕೌರವರ ಗುರುಗಳಾದ ದ್ರೋಣಾಚಾರ್ಯರ ತಂದೆ. ಇವರು ಔಷಧಿ ಮತ್ತು ಆಯುರ್ವೇದದ ಬಗ್ಗೆ ಸ್ಪಷ್ಟವಾಗಿ ತಿಳಿಯಪಡಿಸಿದವರು. ವಿಶ್ವಾಮಿತ್ರರು ಇವರು ವೈದಿಕ ಕಾಲದ ಅತ್ಯಂತ ಪ್ರಸಿದ್ಧ ಋಷಿ. ಇವರು ಗಾಯತ್ರಿ ಮಂತ್ರವನ್ನು ಕಲಿತವರು. ಇವರು ಚಂದ್ರವಂಶ ರಾಜವಂಶದ ಕ್ಷತ್ರಿಯರು, ಅಂದರೆ ಬ್ರಾಹ್ಮಣರಲ್ಲ. ಋಷಿ ವಸಿಷ್ಠರು ಇವರು ಬ್ರಾಹ್ಮಣನ ಮಾನಸಪುತ್ರರಾದ ವಸಿಷ್ಠರು ಸೂರ್ಯವಂಶದ ರಾಜಗುರು. ಇವರ ಪತ್ನಿಯೇ ಅರುಂಧತಿ. ಇವರು ಅಪಾರವಾದ ಆಧ್ಯಾತ್ಮಿಕವಾದ ಜ್ಞಾನವನ್ನು ಹೊಂದಿದ್ದರು. ಇವರು ಮುಖ್ಯ ಕೊಡುಗೆ ಗೌತಮ ಧರ್ಮ ಸ್ತೋತ್ರ. ಇವರು ಋಗ್ವೇದ ಮತ್ತು ಸಾಮವೇದ ಮಂತ್ರಗಳನ್ನು ರಚಿಸಿದ್ದಾರೆ. ಇವರ ಪತ್ನಿ ಅಹಲ್ಯ. ಬ್ರಹ್ಮಪುತ್ರಿ ಋಷಿ ಅತ್ರಿ. ಇವರು ಪವಿತ್ರ ಮಂತ್ರಗಳನ್ನು ರಚನೆ ಮಾಡಿದವರು. ಇವರ ಪತ್ನಿ ಅನಸೂಯ. ಇವರಿಗೆ 3 ಗಂಡು ಮಕ್ಕಳಿದ್ದರು. 3 ಗಂಡು ಮಕ್ಕಳೆಂದರೆ ದತ್ತಾತ್ರೇಯ, ದೂರ್ವಾಸ, ಸೋಮ. ಇನ್ನೊಬ್ಬ ಕಶ್ಯಪ ಋಷಿ. ಕಶ್ಯಪ ಋಷಿ ಅನ್ನೋರು ಕೂಡ ಸಪ್ತಋಷಿಗಳಲ್ಲಿ ಒಬ್ಬರು. ಇವರು ಹಲವಾರು ಶ್ಲೋಕಗಳು ಮತ್ತು ಸ್ತೋತ್ರಗಳನ್ನು ಬರೆದಿದ್ದಾರೆ. ಜಮದಗ್ನಿ ಋಷಿ. ಇವರು ಕೂಡ ವಿಷ್ಣುವಿನ 6ನೆಯ ಅವತಾರವಾದ ಪರಶುರಾಮನ ತಂದೆ. ಸಪ್ತಋಷಿಗಳಲ್ಲಿ ವಸಿಷ್ಠರ ಹೆಂಡತಿಯೇ ಅರುಂಧತಿ. ಈ ಅರುಂಧತಿ ನಕ್ಷತ್ರವನ್ನು ಗಂಡ ಹೆಂಡತಿ ಸಂಬಂಧದ ಮಧ್ಯದಲ್ಲಿ ಮರೆಯದೆ ಜೀವನ ಉದ್ದಕ್ಕೂ ಈ ಹೊಸ ಜೋಡಿಗಳು ಚೆನ್ನಾಗಿರಲಿ ಅಂತಾನೆ ಅರುಂಧತಿ ನಕ್ಷತ್ರವನ್ನು ತೋರಿಸುವುದು. ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಮಾತನಾಡುತ್ತದೆ. ಅದೇ ಅಲ್ಲವೇ ಇಲ್ಲಿದೆ ಸ್ಟೋರಿ ಅರುಂಧತಿದು. ನೋಡೋಣ ಬನ್ನಿ. ಅರುಂಧತಿ ಸಪ್ತಋಷಿಗಳಲ್ಲಿ ಒಬ್ಬರಾದಂತಹ ವಸಿಷ್ಠನ ಹೆಂಡತಿ. ಹೆಂಡತಿಯನ್ನು ಅರ್ಧಾಂಗಿನಿ ಅಂತಲೂ ಕರೆಯುತ್ತಾರೆ. ಅರ್ಧಾಂಗಿನಿ ಅಂದರೆ ಗಂಡನಲ್ಲಿ ಅರ್ಧ ಭಾಗ ಹೊಂದಿರುವವಳು ಎಂದು ಅರ್ಥ. ಈ ಅರ್ಧಾಂಗಿನಿಯನ್ನು ಸಾರ್ಥಕ ಮಾಡಿದವಳೇ ಅರುಂಧತಿ. ಅರುಂಧತಿ ಕರ್ದಮಹಾದೇಹುತಿ ಮಗಳು. ಕರ್ದಮಹಾಮುನಿ ವೇದಾಂಗ ಪುರಾಣಿಕ ಮತ್ತು ಆಶ್ರಮದಲ್ಲಿ ಸಾವಿರಾರು ಮಕ್ಕಳು ವಿದ್ಯೆಯನ್ನು ಕಲಿಯುತ್ತಾ ಇದ್ದರು. ಅರುಂಧತಿಗೂ ವೇದ ವಿದ್ಯೆಗಳನ್ನು ಕಲಿಯಲು ಆಸೆಯಾಗಿ ತಂದೆ ಕಳಿಸುತ್ತಿರುವಾಗ ಬೇಗನೆ ಕೆಲಸಗಳನ್ನೆಲ್ಲ ಮುಗಿಸಿ ಅವರು ಕಳಿಸುತ್ತಿರುವ ವಿದ್ಯೆಗಳನ್ನೆಲ್ಲ ಕಲಿತಳು. ವೇದಗಳು, ಪುರಾಣಗಳು, ಪ್ರವಚನಗಳನ್ನು ಎಲ್ಲವನ್ನೂ ಕಲಿತಿದ್ದಳು ಅರುಂಧತಿ. ಯುಕ್ತ ವಯಸ್ಸಿಗೆ ಬಂದಾಗ ಅರುಂಧತಿಯನ್ನು ವಸಿಷ್ಠರಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಗಂಡನ ಆಶ್ರಯದಲ್ಲೂ ಸಹ ಕಲಿಕೆಯನ್ನು ಮುಂದುವರಿಸಿದಳು. ಒಂದು ದಿನ ವಸಿಷ್ಠ ತನ್ನ ಶಿಷ್ಯರಿಗೆ ಹೇಳಿಕೊಡುತ್ತಿದ್ದ ಪ್ರವಚನವನ್ನು ನಾನು ಮುಂದುವರಿಸಲೇ ಎಂದು ಕೇಳಿಕೊಂಡಾಗ ವಸಿಷ್ಠ ನೀಲಾಜಲವಾಗಿ ಬಿಟ್ಟುಕೊಟ್ಟರು. ಅದನ್ನು ನೋಡಿ ಶಿವನು ಸಂತಸಗೊಂಡು ಆ ಪ್ರವಚನವನ್ನು ಕೇಳಲು ಚಿಕ್ಕ ಹುಡುಗನಾಗಿ ಬಂದು ಕುಳಿತುಕೊಂಡು ಅಲ್ಲಿ ಪ್ರವಚನಗಳನ್ನು ಕೇಳುತ್ತಿದ್ದರು. ಪ್ರವಚನಗಳನ್ನು ಕೇಳಿದ ನಂತರ ಶಿವನು ಸಂತಸಗೊಂಡು ಪ್ರತ್ಯಕ್ಷನಾಗಿ ಆದರ್ಶ ದಂಪತಿಗಳಿಗೆ ನೀವಿಬ್ಬರು ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ, ನಿಮ್ಮಿಬ್ಬರ ಆಶೀರ್ವಾದ ಪ್ರತಿಯೊಬ್ಬರಿಗೂ ಸಿಗಲಿ ಎಂದು ಆಶೀರ್ವಾದಿಸಿ, ನವದಂಪತಿಗಳಿಗೆ ನಿಮ್ಮಿಬ್ಬರಿಂದ ಪ್ರತಿಯೊಬ್ಬರಿಗೂ ಆಶೀರ್ವಾದ ಸಿಗಲೇಬೇಕು. ಆದ್ದರಿಂದ ಯಾರೇ ನವದಂಪತಿಗಳಿದ್ದರೂ ನಿಮ್ಮ ಆಶೀರ್ವಾದ ಅರುಂಧತಿ ನಕ್ಷತ್ರ ಅಂತ ವಸಿಷ್ಠ ಅರುಂಧತಿ ನಕ್ಷತ್ರವನ್ನು ನೋಡಿ ನಿಮ್ಮಿಬ್ಬರ ಆಶೀರ್ವಾದನ ಪಡೀಲೇಬೇಕು.
ಪಡೆದರೆ ಅವರ ಜೀವನದಲ್ಲಿ ಉದ್ದಕ್ಕೂ ಸುಖ ಶಾಂತಿಯಿಂದ ನೆಮ್ಮದಿಯಾಗಿ ಬಾಳುತ್ತಾರೆ. ನಿಮ್ಮಿಬ್ಬರ ಆಶೀರ್ವಾದ ಅವರಿಗೆ ಸಿಗಬೇಕು. ನಿಮ್ಮಿಬ್ಬರು ಆದರ್ಶ ದಂಪತಿಗಳಾಗಿ ಅವರು ಕೂಡ ನಿಮ್ಮಿಬ್ಬರಂತೆಯೇ ಇರಲಿ ಎಂದು ಸಂತೋಷದಿಂದ ಅವರಿಬ್ಬರನ್ನು ಹಾರೈಸಿದರು. ಆದ್ದರಿಂದ ಯಾರೇ ಮದುವೆ ಮಾಡಲಿ, ಮದುವೆ ಮಂಟಪದಿಂದ ಆಚೆಗೆ ಬಂದು ನಕ್ಷತ್ರಗಳಲ್ಲಿ ಅರುಂಧತಿ ನಕ್ಷತ್ರವನ್ನು ತೋರಿಸುತ್ತಾರೆ. ಯಾಕಂದರೆ ನವಜೋಡಿಗಳು ಜೀವನ ಉದ್ದಕ್ಕೂ ಮಧ್ಯದಲ್ಲಿ ಕೆಡುಕನ್ನು ಬಯಸದೆ ಇಬ್ಬರೂ ಜೊತೆಯಾಗಿ ಜೀವನವನ್ನು ಮಾಡಬೇಕೆಂಬುದೇ ಆ ಭಗವಂತನ ಆಶೀರ್ವಾದ ಇರಬೇಕೆಂಬುದೇ ಅರುಂಧತಿ ನಕ್ಷತ್ರವನ್ನು ತೋರಿಸುತ್ತಾರೆ. ಪ್ಲೀಸ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲೇಬೇಡಿ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.